ಚಿಟ್ಟವಿಲ್ಲದ 2021. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗು. ವೀಡಿಯೋಸು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ತುಂಬ ಜಾಸ್ತಿ ಇರೋದ್ರಿಂದ ವಿಡಿಯೋ ಎಡಿಟಿಂಗ್ ವಾಯ್ಸ್ ಓವರ್ ಕೊಡೋದೆಲ್ಲ ತುಂಬ ಲೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಬಗ್ಗೆ ಯಾರಿಗಾದರೂ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಇವತ್ತು ಶ್ವೇತಕ್ಕವ್ರದ್ದು ಫಂಕ್ಷನ್ ಇದೆ, ಮುನೇಶ್ವರ ಮಾಡ್ತಿದ್ದಾರೆ. ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ಅವರು ಬೆಳಗ್ಗೆ 3 ಗಂಟೆಗೆ ಎದ್ದು ಹೋದರು, ಪೂಜೆ ಮಾಡಿಕೊಂಡು, ಮತ್ತು ಟಗರು ಎಲ್ಲ ಕಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅವರು ಹೊರಟರು. ಭಾವ 2 ತಗೊಂಡಿದ್ರು, ಮತ್ತು ನನ್ನ ಹತ್ರ ಇದ್ದವು 2 ತಗೊಂಡ್ರು. ಟೋಟಲ್ 4 ಟಗರು ಕಟ್ ಮಾಡ್ತಿದ್ದಾರೆ. ಸ್ವಲ್ಪ ಗ್ರ್ಯಾಂಡಾಗೇ ಮಾಡ್ತಿದ್ದಾರೆ ಫಂಕ್ಷನ್ನು. ಅವರೆಲ್ಲ ಕಟ್ ಮಾಡ್ಕೊಂಬರಲಿ, ನಾವು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಹಸು ಮನೆ ಎಲ್ಲ ತೊಳೆದು ಹಾಲುಗಳೆಲ್ಲ ಕರ್ಕೊಂಡ್ವಿ. ನಾನು ಹೋಗಬೇಕಿತ್ತು ದೇವಸ್ಥಾನದ ಹತ್ರ. ಟಗರುಗಳು ಕಟ್ ಮಾಡ್ತಾರಲ್ವ, ಅದೆಲ್ಲ ನೋಡೋಕೆ ನನಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹೋಗಲಿಲ್ಲ. ವಿಜಯ್ ಅವರು ಎಲ್ಲ ಹೋಗಿದ್ದಾರೆ, ನಾನು ಅಮ್ಮ ಮಾತ್ರನೇ ಇರೋದು. ಇನ್ನೆಲ್ಲ ಆಲ್ಮೋಸ್ಟ್ ಹೋಗಿದ್ದಾರೆ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ರೆಡಿಯಾಗಿ ಹೋಗೋಣ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಕ್ಕೋರು ಯಾರೂ ಬಂದಿರಲಿಲ್ಲ ಇನ್ನು. ಎಲ್ಲ ಡೈರೆಕ್ಟ್ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮನೇಲಿ ಈ ವಾರದಲ್ಲೇ 2 ಹಸುಗಳು ಕರು ಹಾಕಿದ್ದಾವೆ, ಮತ್ತು ಒಂದೇ ಕುರಿ 2 ಮರಿ ಹಾಕಿದೆ. ಇದೇ ಫಸ್ಟ್ ಟೈಮು ನಮ್ಮ ಕುರಿಗಳು 2 ಮರಿ ಹಾಕಿದ್ದು. ಮರಿಗಳು ತುಂಬ ಚಿಕ್ಕದಾಗಿದ್ದಾವೆ, ಆದ್ರೂ ಚೆನ್ನಾಗಿದ್ದಾವೆ. ಅದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಇನ್ನು ಚಿಕ್ಕ ಮರಿಗಳು. ಅದು ಒಂದು ಹೆಣ್ಣು ಒಂದು ಗಂಡು ಹಾಕಿದೆ ಕುರಿ. ಹಸುನೂ ಅಷ್ಟೇ, 2 ಒಂದು ದಿವಸ ಡಿಫ್ರೆನ್ಸ್ ಅಷ್ಟೇ. ಅದು ಅಷ್ಟೇ, ಒಂದು ಹೆಣ್ಣು ಒಂದು ಗಂಡು ಹಾಕಿದ್ದಾವೆ. ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಅವು ಅಮ್ಮ 2 ಸೇಮ್ ಇದ್ದಾವೆ, ಮತ್ತು ಹಾಕಿರೋ ಕರುಗಳು 2 ಸೇಮ್ ಇದ್ದಾವೆ. ಯಾವ ಕರು ಯಾವ ಹಸುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ ಆಗುತ್ತೆ ನಮಗೇ, ಡೈಲಿ ನೋಡೋರಿಗೆ. ಯಾವತ್ತಾದರೂ ಒಂದೊಂದು ದಿವಸ ಬಂದು ನೋಡೋರಿಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ 2 ನೋಡೋಕ್ಕೆ. ಜೊತೆ ಸೇಮ್ ಆವಾಗಲಿಂದಲೂ ಅಷ್ಟೇ, ಅವು ಒಂದೇ ಥರ ಇದ್ದಾವೆ. ಅದಕ್ಕೆ ಸೇಲ್ ಮಾಡೋಕ್ಕೆ ಯಾಕೋ ಮನಸ್ಸೇ ಆಗಲಿಲ್ಲ. ತುಂಬ ಜಾಸ್ತಿ ಆದವು, ಎಲ್ಲ ಹೆವಿ ಆಗುತ್ತೆ ಅಂದ್ಕೊಂಡ್ವಿ. ಆದರೂ ಪರವಾಗಿಲ್ಲ, ನೋಡೋಣ, ಒಂದು ಸ್ವಲ್ಪ ದಿವಸ ಇಟ್ಕೊಂಡು ಕಷ್ಟ ಆದರೆ ಸೇಲ್ ಮಾಡೋಣ ಆಮೇಲೆ ಅಂದ್ಕೊಂಡು ಸುಮ್ಮನಾದ. ಇವು ನಮ್ಮ ಕೋಳಿಗಳು. ಟೋಟಲ್ಲು 8 ಮರಿ ಉಳ್ಕೊಂಡಿದ್ದಾವೆ ಲಾಸ್ಟಿಗೆ. ನೋಡಬೇಕು ಲಾಸ್ಟ್ವರೆಗೂ ಎಷ್ಟು ಉಳ್ಕೊಳ್ತವೆ ಅಂತ. ನಮ್ಮ ಮನೆ ಹತ್ರ ಮುಂಗ್ಸಿಗಳದ್ದು ತುಂಬ ಕಾಟ. ಮರಿಗಳನ್ನ ಲಾಸ್ಟಲ್ಲಿ ಇರ್ತಾವಲ್ಲ, ಆ ಮರಿಗಳನ್ನ ಹಂಗೆ ಎತ್ಕೊಂಡು ಹೋಗ್ಬಿಡ್ತವೆ. ನೋಡಬೇಕು ಲಾಸ್ಟ್ವರೆಗೂ ಎಷ್ಟು ಉಳ್ಕೊಳ್ತವೆ ಅಂತ ಹೇಳ್ಬಿಟ್ಟು. ಹಾಗೆ ಹಾಲು ಕರೆದಿದ್ದ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಹಸು ಮನೆ ತೊಳೆದ್ಬಿಟ್ಟು ನಾವು ರೆಡಿಯಾಗಿ ಹೊರಡಬೇಕು. ಅವರು ಎಲ್ಲ ಬಂದರು, ಪೂಜೆ ಎಲ್ಲ ಮುಗಿಸ್ಕೊಂಡು. ಅವರು ಸ್ವಲ್ಪ ಬೇಗ ರೆಡಿಯಾಗಿ ಹೊರಟರು. ನಾವು ಸ್ವಲ್ಪ ಲೇಟ್ ಆಗೋದು. ಅಂದರೆ ಹೋಗಿ ಸುಮ್ಮನೆ ಇರೋದಲ್ವ, ಅಲ್ಲೆಲ್ಲ ಭಟ್ರೆಲ್ಲ ಕೆಲಸ ಮಾಡ್ಕೊಳ್ತಾರೆ, ನಮ್ಮನ್ನೇನು ಹೆಲ್ಪ್ ಏನು ಕೇಳಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಒಂದು 11 o'clock ಆ ಥರ ಹೋದ್ವಿ. ಅಷ್ಟರಲ್ಲಿ ವಸಂತಕ್ಕನೂ ಬಂದಿದ್ದರು. ವಸಂತಕ್ಕವರು ಎಲ್ಲ ಒಟ್ಟಿಗೆ ಹೋದ್ವಿ. ಇದು ಕೂತ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಪ್ಲೇಸ್ ಮಾಡಿರೋದು, ರೆಸ್ಟ್ ಮಾಡೋಕ್ಕೆ, ಅಥವಾ ಅಲ್ಲಿ ಊಟದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇಲ್ಲಿ ಕೂತ್ಕೊಂಡು ಆಮೇಲೆ ಎದ್ದೋಗ್ತಾಯಿದ್ರು. ಇದು ಪಕ್ಕದಲ್ಲಿ ವೆಜ್ ಇತ್ತು, ಆ ಕಡೆ ಫುಲ್ಲು ನಾನ್ ವೆಜ್ಜು. ರಿಲೇಷನ್ಸ್ ಎಲ್ಲ ಬಂದಿದ್ದರು, ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ನಮ್ಮ ಮಾವವರು ಮತ್ತು ಮಾವನ ಮಕ್ಕಳಿರ್ಬೋದು, ದೊಡ್ಡಮ್ಮವರು ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದು. ಏನೇನು ವೆರೈಟೀಸ್ ಮಾಡಿದ್ರು ಅಂದ್ಬಿಟ್ಟು ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅವ್ರು ಊಟ ಮಾಡ್ತಾಯಿದ್ರೆ ವಿಡಿಯೋ ಮಾಡೋಕ್ಕೆ ಏನೋ ಒಂಥರ ಅನ್ನಿಸ್ತು, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಲಿಲ್ಲ ನಾನು ವಿಡಿಯೋನ. ನಮ್ಮ ಅಕ್ಕನ ಮಗನಿಗೆ ಕೊಟ್ಟೆ, ವಿಡಿಯೋ ಮಾಡ್ಕೊಬರೋವಾಗ ಸುಮ್ಮನೆ ಆಗೇನೆ ಅಂತೇಳ್ಬಿಟ್ಟು. ಅವ್ನು ಫುಲ್ಲು ರನ್ನಿಂಗ್ ರೇಸಲ್ಲಿ ಓಡ್ಬಿಟ್ಟಿದ್ದಾನೆ, ನೀಟಾಗಿ ಮಾಡಲಿಲ್ಲ. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಎಲ್ಲ ಮಾಡಿಸಿದ್ರು. ಅದರಲ್ಲೂ ಕಬಾಬ್ ತುಂಬ ಚೆನ್ನಾಗಿತ್ತಂತೆ. ಆವತ್ತು ನಾನು ಊಟ ಮಾಡಲಿಲ್ಲ, ವೆಜ್ ಮಾತ್ರ ಮಾಡಿದೆ, ನಾನ್ ವೆಜ್ ಮಾಡಲಿಲ್ಲ. ಅತ್ತೆ ಮಾವ ಎಲ್ಲ ಮನೆ ದೇವ್ರಿಗೆ ಹೋಗಿದ್ರು, ಅದಕ್ಕೋಸ್ಕರ. ಸೊ ಅಲ್ಲಿ ಫಂಕ್ಷನ್ ಎಲ್ಲ ಮುಗೀತು. ಮುಗಿದ ತಕ್ಷಣವೇ ನಾವು ಅಣ್ಣ ಮನೆ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು, ಅದಕ್ಕೋಸ್ಕರ ಅಲ್ಲೋಗಿ ಬರೋಣ ಅಂತಂದ್ಬಿಟ್ಟು ಹೋದ್ವಿ. ಹೋಗೋಷ್ಟರಲ್ಲೇ ಜೋಕಾಲಿ ನೋಡಿಬಿಟ್ಟು ಚಿಟ್ಟೆ, ನಾನು ಅಲ್ಲೇ ಕೂತ್ಕೊಳ್ತೀನಿ ಮಮ್ಮಿ ಪ್ಲೀಸ್ ಅಂದ. ಓಕೆ, ಕೂರಿಸ್ದು. ಅವ್ನು ಕೂತಿದ್ದಕ್ಕೆ ನೋಡಿ ಸುಬ್ಬಿ ಹುರ್ಕೋತಾ ಇದ್ದಾಳೆ.
ಅವಳು ಕೂತ್ಕೋಬೇಕು ಅಂತೇಳ್ಬಿಟ್ಟು. ಹಾಗೆ ನೋಡಿ ನಮ್ಮ ಅಣ್ಣ ದ್ರಾಕ್ಷಿ ಗಿಡ ಹಾಕಿದ್ದಾನೆ, ಒಂದೇ ಒಂದು ಗಿಡ. ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಾಗಿತ್ತು ದ್ರಾಕ್ಷಿ. ಒಂದೇ ಒಂದು ಗಿಡ ಹಾಕಿದಾರಲ್ವ ಅದಕ್ಕೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹಣ್ಣುಗಳು ಬಿಟ್ಟಿತ್ತು. ನನಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿತ್ತು, ನಾನು ಎತ್ಕೊಂಬಂದೆ ಮನೆಗೆ. ಮತ್ತು ಬಟರ್ ಫ್ರೂಟ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬೆಳೀತಾರೆ. ನನಗೆ ಖುಷಿಯಾಗುತ್ತೆ. ನಾವು ಇಷ್ಟೆಲ್ಲ ಮನೆ ಪಕ್ಕದಲ್ಲಿ ಜಮೀನು ಇದ್ಕೊಂಡ್ರು ನಾವು ಏನೂ ಹಾಕಲ್ಲ. ಅಣ್ಣ ಮನೆಯಿಂದ ಸ್ವಲ್ಪ ಜಾಗದಲ್ಲೇ ಎಷ್ಟೊಂದು ಗಿಡಗಳಿಟ್ಟಿದ್ದಾನೆ. ತುಳಸಿ ಸೊಪ್ಪು ಮತ್ತು ಹೂಗಳು. ಇದು ಚಿಕ್ಕ ಬಟರ್ ಫ್ರೂಟು, ಇದಿನ್ನೂ ಕಾಯಿ ಬಿಟ್ಟಿಲ್ಲ. ನೋಡಿ ಇದು ದೊಡ್ಡ ಮರ, ಎಷ್ಟೊಂದು ಬಟರ್ ಫ್ರೂಟ್ ಬಿಟ್ಟಿದೆ ಅಂತಂದರೆ. ತುಂಬ ಜನಕ್ಕೆ ಬಟರ್ ಫ್ರೂಟ್ ಅಂದ್ರೇ ಗೊತ್ತಿಲ್ಲ. ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಫೇಸ್ಗೆ, ಸ್ಕಿನ್ಗೆ, ಮಸಾಜ್ಗೆ ಎಲ್ಲ ತುಂಬ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ರೇಟ್ ಜಾಸ್ತಿ, ತುಂಬ ಕಮ್ಮಿ ಅಂತಂದ್ರೂ 150 ಆ ರೀತಿ ಇರುತ್ತೆ kg. ಆದರೆ ಇಲ್ಲಿ ಲೋಕಲಲ್ಲಿ ಅಣ್ಣ 100 ರುಪೀಸ್ಗೆ ಸೇಲ್ ಮಾಡ್ದ kg. ಒಂದು 30 kg ಸೇಲ್ ಮಾಡಿದ್ದಾನೆ. ಇನ್ನೂ ಸ್ವಲ್ಪ ದಪ್ಪ ಆಗಲಿ ಅಂದ್ಬಿಟ್ಟು ಬಿಟ್ಟಿದ್ದಾನೆ. ಹಾಗೆಯೇ ಕುಚ್ಚು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಈ ಸತಿ ಕಾಯಿ. ಮರದ ಹತ್ರ ಹೋದರೆ ಬರೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಕಾಯಿ. ಎಲ್ಲಿ ನೋಡಿದ್ರು ಬರೀ ಕಾಯೇ ಕಾಣ್ತವೆ. ಹಾಗೆ ಈ ಮರದ ಕೆಳಗಡೆನೇ ಅಣ್ಣ ಒಂದು ಕಲ್ಲು ಹಾಕಿದ್ದಾನೆ ಕುತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಕಂಫರ್ಟಾಗಿರುತ್ತೆ ಅದು. ಅಲ್ಲೋಗಿ ಕುತ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ನಾನು ಅವ್ರ ಮನೆಗೆ ಹೋದಾಗ ಕಂಪಲ್ಸರಿ ಆ ಕಲ್ಲ ಮೇಲೆ ಒಂದು 10 ಮಿನಿಟ್ಸ್ ಆದರೂ ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟೇ ಬರೋದು. ಅಲ್ಲಿ ಸ್ವಲ್ಪ ಬಟರ್ ಫ್ರೂಟ್ ಎಲ್ಲ ಅಕ್ಕೋರಿಗೆ ಕಿತ್ಕೊಂಡು ಬಂದು ಕೊಟ್ಬಿಟ್ಟು ಮನೆಗೆ ಬಂದೆ. ರಾಖಿ ಹಬ್ಬದ ದಿವಸ ರಾಖಿ ಕಟ್ಟಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಕಟ್ಟಬೇಕು ಅಂದ್ಬಿಟ್ಟು ಚಿಟ್ಟೆ ಮಲಗಿದ್ದನ್ನ ಎಬ್ಬರಿಸ್ಬಿಟ್ಟು ಕಟ್ತಿದ್ದಾಳೆ. ಅದಕ್ಕೆ ಅವ್ನು ಮೂಡ್ ಅಪ್ಸೆಟಾಗಿ ಡಲ್ಲಾಗೇ ಇದ್ದಾನೆ. ಚಿರಂತೂ ಸಿಗಲೇ ಇಲ್ಲ ಕಟ್ಟೋಕ್ಕೆ, ಫಂಕ್ಷನ್ ಹತ್ರನೇ ಕಟ್ಟಿದ್ಲು ಅನಿಸುತ್ತೆ. ಚಿಟ್ಟೆಗೆ ಮತ್ತು ಹಯಗ್ರೀವನ್ಗೆ ಮನೆ ಹತ್ರನೇ ಕಟ್ಟಿದ್ಲು. ಮತ್ತೆ ಫಂಕ್ಷನ್ ಹತ್ರ ಹೋಗ್ಬಿಟ್ಟು ಚಿರಾಂತಿಗೆ ಕಟ್ಬಿಟ್ಟು ಬಂದ್ಲಂತೆ, ನನಗೆ ಗೊತ್ತಿರಲಿಲ್ಲ. ಮತ್ತು ವಸಂತಕ್ಕವರು ಎಲ್ಲ ಹೊರಟ್ರು, ಅವ್ರನ್ನ ಕಳಿಸ್ಬಿಟ್ಟು ಹಾಗೆ ನಾನು ಮತ್ತೆ ಫಂಕ್ಷನ್ ಹತ್ರ ಹೋದೆ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಕ್ಲಿಯರ್ ಆಗಿತ್ತು. ಸಾಲ್ಟೇಜು ಬರಲಿಲ್ಲ ಮತ್ತು ಎಕ್ಸ್ಟ್ರಾನೂ ಆಗಲಿಲ್ಲ, ಕರೆಕ್ಟಾಗಿ ಸರಿ ಹೋಯಿತು. ತುಂಬಾ ಖುಷಿ ಆಯಿತು. ಭಾವ ಅಂತೂ ತುಂಬ ಖುಷಿಪಟ್ಟರು, ಕರೆಕ್ಟಾಗಿ ಸರಿ ಹೋಯಿತು ಅಂತ ಹೇಳ್ಬಿಟ್ಟು. ಸಾಲ್ಟೇಜ್ ಬರ್ಬೋದು ಅಂದ್ಕೊಂಡಿದ್ರು ಅವರು, ಅದಕ್ಕೋಸ್ಕರ ತುಂಬ ಖುಷಿಪಟ್ಟರು. ಭಾವ ಕರೆಕ್ಟಾಗಿ ಸರಿ ಹೋಯಿತು ಅಂತ ಹೇಳ್ಬಿಟ್ಟು. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.